ಯೋಗ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ರಿಗೂ ಲಾಭ ಕೊಡುತ್ತದೆ, ಉತ್ಸಾಹ ಹೆಚ್ಚಿಸುತ್ತದೆ. ಯೋಗಾಭ್ಯಾಸದಿಂದ ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನು ಅಂದ್ರೆ ಒತ್ತಡದ ಹಾರ್ಮೋನು ಕಡಿಮೆಯಾಗುತ್ತೆ ಮತ್ತು ಸೆರೋಟೋನಿನ್ ಎಂಬ ಸಂತೋಷದ ಹಾರ್ಮೋನ್ ಹೆಚ್ಚಿಸುತ್ತೆ. ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಕಾಪಾಡಲು ಸಹಾಯ ಮಾಡುತ್ತೆ. ಮನುಷ್ಯನ ಲೈಫ್ ಸ್ಪ್ಯಾನ್ ಅಂದ್ರೆ ಜೀವಿತಾವಧಿ ಹೆಚ್ಚಿಸುತ್ತದೆ. ಯಮ ನಿಯಮ ಅನುಷ್ಠಾನೇ ಪಾಪ ನಿವೃತ್ತಿ ಅಂದ್ರೆ ಯಮ ನಿಯಮಗಳ ಅಭ್ಯಾಸವು ವ್ಯಕ್ತಿಯ ಮನಸ್ಸಿನಲ್ಲಿ ಏಳುವ ಪಾಪ ಕರ್ಮಗಳನ್ನು ಮಾಡಬೇಕೆಂಬ ಯೋಚನೆಗಳನ್ನು ನಾಶಗೊಳಿಸುತ್ತದೆ ಎಂದು ಯೋಗ ಮಹರ್ಷಿಗಳು ಹೇಳುತ್ತಾರೆ. ಅದಕ್ಕೆ ನಾವು ತಪ್ಪದೇ ಯೋಗ ಮಾಡಬೇಕು. ಆದ್ರೆ ಜೂನ್ 21ರಂದೇ ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಯಾಕೆ ಆಚರಿಸ್ತೀವಿ? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ರಲ್ಲಿ ತಮ್ಮ ಯುಎನ್ ಭಾಷಣದಲ್ಲಿ ಜೂನ್ 21ರ ದಿನಾಂಕವನ್ನು ಸೂಚಿಸಿದ್ರು. ಯಾಕೆಂದ್ರೆ ಈ ದಿನ ಉತ್ತರ ಗೋಳಾರ್ಧದ